ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಮೊದಲ ಭಾಗದಲ್ಲಿ ಅಯೋಧ್ಯೆಯಲ್ಲಿ ನಡೆದಂಥ ಹಗಲು ಧರಣಿ ಬಗ್ಗೆ ನೀವು ನೋಡಿದಿರಿ. ಯೋಗಿ ಆದಿತ್ಯನಾಥ್ ಏನು ಕ್ರಮ ತೊಗೊಂಡ್ರು, SIT ನೇಮಿಸಿದರು, ಉತ್ತರ ಪ್ರದೇಶದ ಪ್ರಭಾವಿನ ಇನ್ನು ಮುಂದಿನ ದಿನದಲ್ಲಿ ಕಾಣುವಂಥದ್ದು. ಆದರೆ ಯಾವ ರಾಮನ ಹೆಸರಿನಿಂದ ರಾಜಕೀಯ ಲಾಭ ಪಡೆದ್ರು, ಇವತ್ತು ಅದೇ ರಾಮನಾಮದಿಂದ ಅಲ್ಲಿಯ ಚೋರಿ, ಕಳ್ಳತನ, ದರೋಡೆ ಇವುಗಳಿಂದ ಈ BJPಗೆ ಹೊಡೆದು ಬೀಳ್ತದಾನ. ನೋಡೋಣ ಮುಂದಿನ ಏನಾಗ್ಬೋದು ಅಂತೇಳಿ. ಆದರೆ ಪ್ರಭಾವ ಮಾತ್ರ ಜೋರದ. ಇನ್ನು ಎರಡನೇದಾಗಿ ಡಬಲ್ ಇಂಜಿನ್ ಸರ್ಕಾರಗಳು ಅಂಥೇಳಿ ನೀವು ಮೇಲೆ ಕೇಳ್ತಾ ಇದ್ದೀರಿ, ಮಾಡ್ತಾಯಿದ್ದೀರಿ. ಇವತ್ತು ಸಾಕಷ್ಟು ಕಡೆಗಳಲ್ಲಿ ಡಬಲ್ ಇಂಜಿನ್ ಸರ್ಕಾರ ಅಂತ ಅದ ದೇಶ ತುಂಬ. ಇಲ್ಲಿ ಇವತ್ತು ಮತ್ತೊಂದಿಷ್ಟು ಒಂದು 10 ರಾಜ್ಯಗಳಲ್ಲಿ ಡಬಲ್ ಇಂಜಿನ್ ಸರ್ಕಾರದ 10 ರಾಜ್ಯಗಳಲ್ಲೇ ಅಥವಾ ಇನ್ನೂ ಇರ್ಬೋದು, ಈಗ ಬೆಳಗ್ಗೆ ಬರ್ತಾ ಇದ್ದಾವ. ಅಲ್ಲೂ ಸಹಿತ ಅಲ್ಲಿಯ CMಗಳು ಭ್ರಷ್ಟಾಚಾರಕ್ಕೆ ಇಳಿದಿದ್ದಾರೆ. ನೂರಾರು ಕೋಟಿಗಳ, ಸಾವಿರಾರು ಕೋಟಿಗಳ ದುಡ್ಡನ್ನು ಹೊಡಿತಾ ಇದ್ದಾರೆ ಅಂತ ಆರೋಪಗಳು ಬರ್ತಾ ಇದ್ದಾವ. ಅದಕ್ಕಾಗಿ ಅಶೋಕ್ ವಾಂಖೇಡೆ ಅನ್ನುವಂಥವ್ರಾಗಿರ್ಬೋದು ಪತ್ರಕರ್ತರು, ಅಭಿಷೇಕ್ ಕುಮಾರ್ ಅಂಥವ್ರಾಗಿರ್ಬೋದು, ವಿನೋದ್ ಶರ್ಮಾ, ದೀಪಕ್ ಶರ್ಮಾ ಅನ್ನುವಂಥ ಪತ್ರಕರ್ತರು, ಅಥವಾ ಒಂದು ಇವತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಪರಿಚಿತರಾದಂಥ ಎಲ್ಲ ಪತ್ರಕರ್ತರು ಇವತ್ತು ಈ ಮೋದಿ ಶಾ ಅವ್ರ ಜೋಡಿ ಭ್ರಷ್ಟಾಚಾರವನ್ನು ಹೆಚ್ಚು ಮಾಡ್ತಾ ಅಂತೇಳಿ ಒಂದು ಮಾತನ್ನು ನೆನಪಿಸ್ತಾರೆ ಅವರು ಈ ಸಂದರ್ಭದಲ್ಲೇ. ಏನಪ್ಪ ಅಂದರೆ, ವಿಶೇಷವಾಗಿ ಇಂದಿರಾ ಗಾಂಧೀಜಿಯವರು ಒಂದು ಕಾಲಕ್ಕೆ ಯಾವ ರೀತಿಯಾಗಿ ರಾಜ್ಯಗಳಿಗೆ ತಮಗೆ ಬೇಕಾದಂಥ ತಮ್ಮ ಮಾತುಗಳನ್ನು ಕೇಳುವಂತಹ ಜನರನ್ನು ತಂದ ಮುಖ್ಯಮಂತ್ರಿಗಳನ್ನು ಮಾಡಿದರು. ಅದ್ರ ದುಷ್ಪರಿಣಾಮವನ್ನು ಇವತ್ತು ಕಾಂಗ್ರೆಸ್ ಅನುಭವಿಸ್ತಾ ಇದೆ ಅಂತ. ನಾಯಕರನ್ನು ಬೆಳಗ್ಗೆ ಕೊಡಲಿಲ್ಲ, ತಾವು ಹೇಳಿ ಹಂಗೆ ಕೇಳುವಂಗಿರಬೇಕು, ತಮ್ಮ ವಿರೋಧ ನಿಲ್ಲಬಾರದು ಅನ್ನುವಂಥ ದೃಷ್ಟಿಕೋನ ಇಂದಿರಾ ಗಾಂಧಿ ಅವ್ರದ್ದಾಗಿತ್ತು. ಇವತ್ತು ಮೋದಿ ಶಾ ಅವ್ರ ಜೋಡಿ ಸಹಿತ ಇದಾಗಿದೆ. ಅದರಲ್ಲೂ ಮೋದಿ ಅವರು ಇನ್ನೊಂದು ದೊಡ್ಡ ಆಲದ ಮರ ಬೆಳಿಬಾರದು ನಮ್ಮ ಆಲದಗಳ ಕೆಳಗೆ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡ ಭಾಳಷ್ಟು ಒಂದು ಹೊಸ ವ್ಯಕ್ತಿಗಳಂತಂದ ಅವ್ರು ಹೇಳಿದಂಗೆ ಕೇಳ್ಬೇಕು. ಇದು ಮಾಡಂದ್ರೆ ಮಾಡಬೇಕು, ಇಲ್ಲಾಂದ್ರೆ ಇಲ್ಲ. ಬೊನ್ಸಾಯ್ ಅನ್ನೋ ಶಬ್ದವನ್ನು ಬಳಸ್ತಾ ಇದ್ದಾರೆ. ಬೊನ್ಸಾಯ್ ಅಂದರೆ ಒಂದು ಸಣ್ಣ ಗಿಡ, ದೊಡ್ಡ ಗಿಡದ ಕೆಳಗೆ ಸಣ್ಣ ಗಿಡ ಅಷ್ಟೇ ದೊಡ್ಡದು ಬೆಳೆಸುವಂಗಿಲ್ಲ ಅನ್ನೋ ನೆಲೆಯಲ್ಲಿ ಅವರ ಆರೋಪ ಏನಪ್ಪ ಅಂತಂದ್ರೆ, ನಿಜವಾಗಿಯೂ ಶಿವರಾಜ್ ಸಿಂಗ್ ಚೌಹಾಣ್ರಂಥವ್ರನ್ನ ಮಧ್ಯಪ್ರದೇಶದ CM ಮಾಡಬೇಕಾಗಿತ್ತು. ಒಳ್ಳೆ ಆಡಳಿತಗಾರಿದ್ದರು. ವಸುಂಧರಾ ಶಿಂದೆ ಅವರಂಥವ್ರಾಗಬೇಕಾಗಿತ್ತು. ಆದರೆ ಅವ್ರು ಯಾರನ್ನೂ ಮಾಡಲಾರದ ತಾವು ಗೆದ್ದಂಥ ರಾಜ್ಯಗಳಿಗೆ ತಮ್ಮ ಮಾತನ್ನು ಕೇಳುವಂಥ ವ್ಯಕ್ತಿಗಳನ್ನು ನೇಮಿಸಿದ್ರಿಂದಾಗೆ ಇವತ್ತು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ.